ನಮಸ್ಕಾರ. ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ ಮೇಲಿನ. ಕೆಲವರಿಗೆ ಊಟ ಮಾಡಿದ ಕೂಡಲೇ ಮೋಷನ್ಗೆ ಹೋಗ್ಬೇಕು. ಅವ್ರಿಗೆ ಪದೇ ಪದೇ ಮೋಷನ್ಗೆ ಹೋಗ್ತಾರೆ. ಕೆಲವು ಜನ ಪದೇ ಪದೇ ಲೂಸ್ ಮೋಷನ್ ಆಗುತ್ತೆ, ಪದೇ ಪದೇ ಮೋಷನ್ಗೆ ಹೋಗ್ತಾ ಇರ್ತಾರೆ. ಲೂಸ್ ಮೋಷನ್ ಅಂತಲ್ಲ, ಹಾಗೇನೆ ಪದೇ ಪದೇ ಹೋಗ್ತಾ ಇರ್ತಾರೆ. ಅದೇನು ಅಂತಂದ್ರೆ ಅವರ ಗುದದ್ವಾರದ ರೆಕ್ಟಮ್ನಲ್ಲಿ ಡೈರೆಕ್ಷನ್ ಜಾಸ್ತಿ ಆಗಿದೆ. ಮೋಷನ್ನು ಕೆಳಗಡೆ ಹೋಗ್ಬೇಕು ಆಗಿದ್ದು ಸರಿಯಾದ ಡೈರೆಕ್ಷನ್ನೇ, ಆದ್ರೆ ಡೈರೆಕ್ಷನ್ ಜಾಸ್ತಿ ಆಗ್ಬಿಟ್ಟಿದೆ. ಪದೇ 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 ಹೋಗ್ತಾ ಇರ್ತಾರೆ. IBS ಇರೋರು ಇದೇ ತರ ಮಾಡ್ತಾರೆ. ಇರಿಟೇಬಲ್ ಬೋವೆಲ್ ಸಿಂಪ್ಟಮ್ಸ್ ಅಂತ ಹೇಳ್ತಾರೆ. ಅವ್ರು ಪದೇ 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 ಟಾಯ್ಲೆಟಿಗೆ ಹೋಗ್ತಾ ಇರ್ತಾರೆ. ಅಂಥವ್ರಿಗೆ ಏನ್ ಮಾಡ್ಬೇಕು ಅಂತಂದ್ರೆ, ಡೈರೆಕ್ಷನ್ ಜಾಸ್ತಿ ಆಗಿರೋದನ್ನ ಡೈರೆಕ್ಷನ್ ಅನ್ನ ಕಡಿಮೆ ಮಾಡ್ಬೇಕು. ಡೈರೆಕ್ಷನ್ ಕೆಳಗಡೆ ಮೋಷನ್ ಹೋಗೋದು ಡೈರೆಕ್ಷನ್, ಆ ಡೈರೆಕ್ಷನ್ ಜಾಸ್ತಿ ಆಗ್ಬಿಟ್ಟಿದೆ ಅವರಿಗೆ. ಇನ್ನು ಕೆಲವು ಇರ್ತಾರೆ ಸ್ವಲ್ಪ ಮಕ್ಕಳಲ್ಲಿ ಅಥವಾ ಇನ್ನು ವಯಸ್ಸಾದವ್ರಲ್ಲಿ, ತುಂಬಾ ವಯಸ್ಸಾದವ್ರಲ್ಲಿ, ಈ ಒಂದು 75-80 ವರ್ಷ ಆದವ್ರಲ್ಲಿ. ನಮ್ಮ ಬಾಕಿ ವಯಸ್ಕರಲ್ಲಿ ಮಧ್ಯವಯಸ್ಕರಲ್ಲೆಲ್ಲ ಅಷ್ಟು ಇರೋದಿಲ್ಲ, ಚಿಕ್ಕ ಮಕ್ಕಳಲ್ಲೂ ಇರುತ್ತೆ ಕೆಲವೊಮ್ಮೆ. ಅವರಿಗೆ ಟಾಯ್ಲೆಟ್ ಹೋಗ್ಬೇಕು ಅಂತ ಅನ್ಸುತ್ತೆ, ಮೋಷನ್ ಹೋಗ್ಬೇಕು ಅಂತ ಅನ್ಸುತ್ತೆ, ಬಾತ್ರೂಮಿಗೆ ಹೋಗೋದ್ರೊಳಗನ್ನೇ ಅವರು ಚಡ್ಡಿನಲ್ಲೇ ಮೋಷನ್ ಮಾಡ್ಕೊಂಡ್ಬಿಡ್ತಾರೆ. ಇದು ಚಿಕ್ಕ ಮಕ್ಕಳಿಗೆ ಆಗುತ್ತೆ, ಇರುತ್ತೆ ಸ್ವಲ್ಪ. ಮತ್ತೆ ತುಂಬಾ ವಯಸ್ಸಾದವ್ರಲ್ಲಿ, ಯಾಕಂದ್ರೆ ಅವ್ರಲ್ಲಿ ವಾಯುತತ್ವ ಜಾಸ್ತಿ ಇರೋದ್ರಿಂದನೂ ಹಾಗಾಗತ್ತೆ, ಎರಡರಲ್ಲೂ ವಾಯುತತ್ವ ಜಾಸ್ತಿ ಇರೋದ್ರಿಂದ ಆಗತ್ತೆ. ಆಗ ನೀವೇನ್ ಮಾಡ್ಬೇಕು ಅಂದ್ರೆ ಡೈರೆಕ್ಷನ್ ಅನ್ನ ರಿವರ್ಸ್ ಮಾಡ್ಬೇಕು. ಡೈರೆಕ್ಷನ್ ಅನ್ನ ಜಾಸ್ತಿ ಮಾಡ್ಲಿಕ್ಕೆ ರೆಡ್ ಕಲರು, ಡೈರೆಕ್ಷನ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಪಿಂಕ್ ಕಲರ್. ರಿವರ್ಸ್ ಮಾಡ್ಲಿಕ್ಕೆ ಫೋರ್ಸ್ ಜಾಸ್ತಿ ಆಗಿದೆ, ಡೈರೆಕ್ಷನ್ ದಿಕ್ಕಿನ ಫೋರ್ಸ್ ಜಾಸ್ತಿ ಆಗಿದೆ, ಅದನ್ನು ಕಡಿಮೆ ಮಾಡ್ಬೇಕು. ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಇದು ಗುದದ್ವಾರದ ರಿಫ್ಲೆಕ್ಸ್. ಎಡಗೈ ಅಥವಾ ಬಲಗೈ ತಗೊಳ್ಳಿ, ಉಂಗುರು ಬೆರಳು ಮತ್ತು ಮಧ್ಯದ ಬೆರಳು ಹಿಂಭಾಗ ಇಲ್ಲಿ ನಂಬರ್ 7 ಅಂತ ಬರೀಬೇಕು. ಪಿಂಕ್ ಕಲರ್ ಅಲ್ಲಿ, ರೆಡ್ ಕಲರ್ ಅಲ್ಲಿ, ಪಿಂಕ್ ಕಲರ್ ಅಲ್ಲಿ ಬರಿಬೇಕು. ಪಿಂಕ್ ಕಲರ್ ಬರೆದಾಗ ಅವ್ರು ಆತರ IBS ಆಗಿರೋರಾಗ್ಲಿ ಅಥವಾ ಈ ಬಾತ್ರೂಮಿಗೆ ಹೋಗೋದ್ರೊಳಗೆ ಮೋಷನ್ ಆಗ್ಬಿಡುತ್ತೆ ಕೆಲವೊಮ್ಮೆ, ಆ ತರದವರಿಗೆ ಅದೆಲ್ಲ ಕಡಿಮೆ ಆಗುತ್ತೆ. ಡೈರೆಕ್ಷನ್ ಅನ್ನ ರಿವರ್ಸ್ ಮಾಡ್ದಂಗೆ. ಅದಕ್ಕಿಂತ ಇನ್ನೊಂದು ದೊಡ್ಡ ಸಮಸ್ಯೆ ಕೆಲವ್ರದ್ದಿದೆ. ಅದು ಇವತ್ತಿನ ಕಾಲದಲ್ಲಿ ಅದು ಎಲ್ಲರ ಮನೆಯ ಸಮಸ್ಯೆ ಹೇಳಂಗಾಗಿದೆ. ಬಾತ್ರೂಮಿಗೆ ಹೋಗಿ 20 ನಿಮಿಷ, ಅರ್ಧ ಗಂಟೆ, 3/4 ಗಂಟೆ ಕುತ್ಕೊಳ್ಳೋದು. ಒಂದು ನಮ್ಮ ಆಹಾರ ಕ್ರಮದಿಂದಾಗಿ, ನಮ್ಮ ಆಹಾರಗಳು ಆಗಿದ್ದೇವೆ. ಎರಡನೇದಾಗಿ ದೊಡ್ಡ ಒಂದು ಯಾವುದು ಅಂತಂದ್ರೆ ವೆಸ್ಟರ್ನ್ ಟಾಯ್ಲೆಟ್. ಆರಾಮಾಗಿ ಕುತ್ಕೊಳ್ತಾರೆ. ಕೆಲವರಂತೂ ಮೊಬೈಲೇ ತಗೊಂಡು ಹೋಗ್ತಾರೆ, ಅರ್ಧ ಗಂಟೆ 3/4 ಗಂಟೆ ಕುತ್ಕೊಳ್ಳೋರು. ಮೊಬೈಲ್ ನೋಡ್ತಾ ಕೂತ್ಕೊಂಡ್ಬಿಟ್ರೆ ಅವರಿಗೆ ಇದೇ ಇಲ್ಲ, ಕೂತ್ಕೊಂಡೇ ಇರ್ತಾರೆ. ಕೆಲವೊಮ್ಮೆ ಈ ಮೊಬೈಲ್ ನೋಡೋ ಚಟ ಇರೋರು ಮೊಬೈಲ್ ನೋಡ್ತಾ ಕೂತ್ಕೊಂಡ್ಬಿಡ್ತಾರೆ, ಅವ್ರಿಗೆ ಆರಾಮಾಗಿ ಕುತ್ಕೊಳ್ಳೋಕ್ಕಾಗತ್ತಲ್ಲ. ಇನ್ನು ಕೆಲವರಿಗೆ ಸರಿಯಾಗಿ ಮೋಷನ್ ಹೋಗೋದಿಲ್ಲ. ಮೋಷನ್ ಹೋಗೋದಿಲ್ಲ ಅಂತಂದ್ರೆ ಡೈರೆಕ್ಷನ್ ಫೋರ್ಸ್ ಕಡಿಮೆ ಇದೆ, ಚೂರೇ ಹೋಗ್ತಾರೆ, ಮತ್ ಬಂದಂಗಾಗತ್ತೆ, ಹೋಗೋದಿಲ್ಲ, ಅರ್ಧಕ್ಕೆ ಸಿಕ್ಕಾಕೊಂಡು ಹೋಗುತ್ತೆ, ಒಟ್ಟು ತೊಂದರೆ ಆಗ್ಬಿಟ್ಟು ಮೋಷನ್ ಏನು ತೊಂದರೆ. ಮೋಷನ್ ಕರೆಕ್ಟಾಗಿ ಇದಾಗೋದಿಲ್ಲ. ಕರೆಕ್ಟಾಗಿ ಮೋಷನ್ ಹೋಗ್ಬೇಕು ಅಂತಂದ್ರೆ 2 ನಿಮಿಷಕ್ಕೆ ಹೋಗಿ ವಾಪಸ್ ಬಂದ್ಬಿಡಬೇಕು. ಬಾತ್ರೂಮಿಗೆ ಹೋಗಿ 2 ನಿಮಿಷದಿಂದ 3 ನಿಮಿಷದೊಳಗಡೆ ಟಾಯ್ಲೆಟ್ ಮುಗಿಸ್ಬೇಕು. ನಮ್ಮಲ್ಲಿ ಒಬ್ರು ಆಯುರ್ವೇದ ಡಾಕ್ಟರ್ ಹೇಳ್ತಿದ್ರು, ದನ ಸಗಣಿ ಹಾಕುತ್ತಲ್ಲ ಆ ತರ ನಾವು ಕೂಡ ಮೋಷನ್ಗೆ ಹೋಗಿ ಬಿಟ್ಟು ಬರ್ಬೇಕು. ಅಷ್ಟು ಈಸಿ ಆಗಿರ್ಬೇಕು, ಇದಾರೆ ಅಂತಂದ್ರೆ. ಒಂದು ಮೊಬೈಲ್ ಹಿಡ್ಕೊಂಡು ಹೋಗೋದು, ಎರಡನೇದಾಗಿ ವೆಸ್ಟರ್ನ್ ಟಾಯ್ಲೆಟ್ ಆರಾಮದಾಯಕವಾಗಿ ಕುತ್ಕೊಳ್ಳೋದು. ನೀವು ಅವ್ರನ್ನ ಇಂಡಿಯನ್ ಟಾಯ್ಲೆಟ್ಸ್ ಅಲ್ಲಿ ಕೂರಿಸಿ, ಈ ಟೈಮಿಂಗ್ ಸ್ವಲ್ಪ ಕಡಿಮೆ ಆಗುತ್ತೆ. ಅವರಲ್ಲಿ ಒಂದು ಹೊಟ್ಟೆಗೆ ಪ್ರೆಷರು ಬರುತ್ತೆ, ಒತ್ತಿ ಕುತ್ಕೊಳ್ತಾರಲ್ಲ, ತುದಿ ಕಾಲಲ್ಲಿ ಕುತ್ಕೊಳ್ಳೋದು ಜಾಸ್ತಿ ಹೊತ್ತು ತುದಿ ಕಾಲಲ್ಲಿ ಕುತ್ಕೊಳ್ಳೋಕ್ಕೂ ಆಗೋದಿಲ್ಲ, ಬೇಗ ಮೋಷನ್ ಮುಗಿಸ್ಕೊಂಡ್ ಬರ್ತಾರೆ.
ಅದ್ರ ಜೊತೆಗೆ ಅವರಿಗೆ ಈಸಿಯಾಗಿ ಮೋಷನ್ ಬೇಗ ಮುಗ್ದು ಹೋಯ್ತು ಅಂತ ಇಟ್ಕೊಳ್ಳಿ. ಅದೇ ಕೆಲವರು ಹೇಳಿದ್ನಲ್ಲ, ಕೆಲವರು ಮೊಬೈಲ್ ತಗೊಂಡು ಹೋಗುವಂಥವ್ರು ಅಲ್ಲಿ ಮೊಬೈಲ್ ನೋಡ್ತಾ ಕಾಲ ಕಳೀತಾರೆ, ಅದು ಬೇರೆ. ಇನ್ನು ಕೆಲವರಿಗೆ ಮೋಷನ್ನೇ ಸರಿಯಾಗಿ ಹೋಗೋದಿಲ್ಲ, ಕ್ಲಿಯರೇ ಆಗೋದಿಲ್ಲ, ಚೂರು ಚೂರು ಹೋಗ್ತಾರೆ, ಕ್ಲಿಯರ್ ಆಗ್ತಾರೆ, ಬಟ್ ಮೋಷನ್ ಪ್ರಾಬ್ಲಮ್ ಇವತ್ತಿನ ಕಾಲದಲ್ಲಿ ತುಂಬಾ ಜನಕ್ಕಿದೆ ಅದು. ಇವತ್ತಿನ ಆಹಾರ ಪದ್ಧತಿಯಿಂದಾಗಿ, ಇವತ್ತಿನ ಲೈಫ್ ಸ್ಟೈಲ್, ಒತ್ತಡದ ಜೀವನ, ಅದು ಕೂಡ ನಮ್ಮ ಮೋಷನ್ ಅನ್ನು ಗಟ್ಟಿ ಮಾಡುತ್ತೆ. ತುಂಬಾ ಸ್ಟ್ರೆಸ್ ಇದ್ದಾಗ ಅದು ಕೂಡ ಮೋಷನ್ ಗಟ್ಟಿ ಮಾಡುತ್ತೆ. ಆಹಾರ ಅಂತೂ ಬಿಡಿ, ನಿಮ್ಗೆ ಎಲ್ಲರಿಗೂ ಗೊತ್ತು ಇವತ್ತಿನ ಆಹಾರಗಳು ನಮ್ಗೆ ಎಷ್ಟು ವಿಷಯುಕ್ತವಾಗಿ ಇದೆ ಅಂತೇಳಿ, ಅದರಿಂದನೂ ಕೂಡ ಮೋಷನ್ ಪ್ರಾಬ್ಲಮ್ ಇದೆ. ಅಂತವ್ರಿಗೆ ಏನ್ ಮಾಡ್ಬೇಕು ಅಂದ್ರೆ ರೆಡ್ ಕಲರ್, ರೆಡ್ ಕಲರ್ ಅಲ್ಲಿ ನೀವು ಇಲ್ಲಿ ನಂಬರ್ 7 ಅಂತ ಬರಿಬೇಕು. ಇಲ್ಲೂ ಬರಿಬಹುದು, ಬಲಗೈ ಕಿರುಬೆರಳು, ಇದು ಕಲರ್ ನ್ಯೂಮರಾಲಜಿ ಬರುತ್ತೆ, ಆದ್ರೂ ಬರಿಬಹುದು ನೋಡಿ. ಕಲರ್ ಬಲಗೈ ಕಿರುಬೆರಳಲ್ಲಿ ನೀವು ದೊಡ್ಡ ಕರಳು ಜಾಯಿಂಟು, ಸಣ್ಣ ಕರಳು ಜಾಯಿಂಟ್, ದೊಡ್ಡ ಕರಳು ಜಾಯಿಂಟ್ ಅಲ್ಲಿ ನೀವು ಒಂದು ರೆಡ್ ಕಲರ್ ಲೈನ್ ಹಾಕ್ಬೋದು. ಇಲ್ಲೂ ಬೇಡ, ಇಲ್ಲಂತಂದ್ರೆ ಈ ಎಡಗೈ ಮಧ್ಯದ ಬೆರಳು, ಇದು ಹಿಂಭಾಗ ಅಲ್ವಾ, ಈ ಹಿಂಭಾಗದಲ್ಲಿ ಸುಮ್ಮನೆ ರೆಡ್ ಕಲರ್ ಲೈನ್ ಹಾಕಿದ್ರೆ ಸಾಕು, ನಿಮ್ಮ ಡೈರೆಕ್ಷನ್ ಇಂಪ್ರೂವ್ ಆಗುತ್ತೆ. ಇದನ್ನ ಹಾಕೊಳ್ಳಿ. ನಂಬರ್ 7 ಬರೆದ್ರೂ ಪರವಾಗಿಲ್ಲ, ಇಲ್ಲ ಅಂತಂದ್ರೆ ಇಲ್ಲಿಂದ ಇಲ್ಲಿವರೆಗೆ ರೆಡ್ ಕಲರ್ ಹಾಕಿ, ಈಸಿಯಾಗಿ ಮೋಷನ್ ಆಗುತ್ತೆ. ಇದು ನಮ್ಮ ಡೈರೆಕ್ಷನ್ ಅನ್ನ ಪ್ರತಿನಿಧಿಸೋ ಬೆರಳು. ಇಲ್ಲಿಗೆ ನಾವು ರೆಡ್ ಕಲರ್ ಹಾಕ್ತಾ ಆಗುತ್ತೆ, ಅಲ್ಲಿಂದ ಇಲ್ಲಿ ನಂಬರ್ 7 ರೆಡ್ ಅಂತ ಬರೀತೀವಿ. ಗೂದದ್ವಾರದ ರಿಫ್ಲೆಕ್ಸ್, ಅವಾಗ ಈಸಿಯಾಗಿ ಮೋಷನ್ ಮುಗಿಸ್ಕೊಂಡು ಬರ್ತಾರೆ. ಇವತ್ತು ಮನೆಗಳಲ್ಲಿ ಈ ಸಮಸ್ಯೆ ಇದೆ, ನಿಮ್ಮ ಮನೆಗಳಲ್ಲೂ ಇದೆ ಅಂತಂದ್ರೆ ಇದನ್ನ ಮಾಡ್ಕೊಳ್ಳಿ, ಇದಕ್ಕೆ ಪರಿಹಾರವನ್ನ ಕಂಡುಕೊಳ್ಳಿ. ಮೋಷನ್ ಅನ್ನ ಸರಿಯಾದ ಟೈಮಿಗೆ ಸರಿಯಾದ ರೀತಿ ಹೋಗೋದು ನಮ್ಮ ಆರೋಗ್ಯಕ್ಕೆ ತುಂಬಾ 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 ಇಂಪಾರ್ಟೆಂಟು. ನಾವು ಆಹಾರವನ್ನ ಹೇಗೆ ಒಳ್ಳೆ ಆಹಾರವನ್ನ ಸರಿಯಾದ ಟೈಮಿಗೆ ತಿಂತೇವೆ ಹೇಳೋದು ನಮ್ಮ ಆರೋಗ್ಯಕ್ಕೆ, ದೈಹಿಕ ಆರೋಗ್ಯ ಆಗಲಿ ಮಾನಸಿಕ ಆರೋಗ್ಯಕ್ಕೆ ಎಷ್ಟು ಮುಖ್ಯವೋ, ಮೋಷನ್ನು ಕ್ಲಿಯರ್ ಆಗಿ ಹೋಗೋದು ಟೈಮಿಗೆ ಸರಿಯಾಗಿ ಅದು ಅಷ್ಟೇ ಮುಖ್ಯ. ಊಟ, ಮೋಷನ್ನು, ನಿದ್ದೆ 3 ಚೆನ್ನಾಗಿದ್ದಾರೆ ಆರೋಗ್ಯವಾಗಿರ್ತೀವಿ ನಾವು. ಬೇಸಿಕ್ ನೀಡ್ಸ್ ಇವು. ನಿಮ್ಮ ಯಾವ್ದಾದ್ರು ಸಮಸ್ಯೆಗಳಿದ್ರೆ ನನಗೆ ಇದಕ್ಕೆ ಮೆಸೇಜ್ ಮಾಡಬಹುದು, 6366310264. ನಾನು ಅದಕ್ಕೆ ನಿಮಗೆ ಉತ್ತರವನ್ನು ತಿಳಿಸ್ತೇನೆ. ಅದಕ್ಕೆ 101 ರೂಪಾಯಿ ಮಾತ್ರ ಚಾರ್ಜ್ ಮಾಡ್ತಾ ಇದ್ದೇನೆ, ದಯವಿಟ್ಟು ಸಹಕರಿಸಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹ ನೀಡಿ. ನಮಸ್ಕಾರ.